ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಂಗಳೂರು. ನಾನಿವತ್ತು ಈ ವಿಡಿಯೋದಲ್ಲಿ ನಾನಿವತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದೆ. ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ, ಯಾವ ರೀತಿ ಹೇರ್ ಸ್ಟ್ರೈಟ್ನಿಂಗ್ ಬಂದಿದೆ ಅಂತೇಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ಇವಾಗ ನೀವು ನೋಡ್ತಿರೋದು ನಂದು ಬಿಫೋರ್ ಸ್ಟ್ರೈಟ್ನಿಂಗ್ ಫೋಟೋ. ಅಂದರೆ ಹೇಗಿತ್ತು ನಂದು ಬಿಫೋರ್ ಸ್ಟ್ರೈಟ್ನಿಂಗ್ ಫೋಟೋ. ಫ್ರೀಝಿ ಹೇರ್, ಒಂಥರ ರಫ್ ಹೇರ್ ಇತ್ತು. ಆಫ್ಟರ್ ಸ್ಟ್ರೈಟ್ನಿಂಗ್ ಆದ ನಂತರ ಹೇಗೆ ಆಗಿದೆ ಅಂತೇಳಿ ನೆಕ್ಸ್ಟ್ ನಾನು ವಿಡಿಯೋ ಮತ್ತು ಫೋಟೋಸ್ ಶೇರ್ ಮಾಡ್ತೀನಿ. ಇದು ನಂದು ಫಸ್ಟ್ ಸ್ಟ್ರೈಟ್ನಿಂಗ್ ಫೋಟೋ ಆದರೆ, ನೆಕ್ಸ್ಟ್ ಆಫ್ಟರ್ ಸ್ಟ್ರೈಟ್ನಿಂಗ್ ಫೋಟೋ ಇದು. ಎಷ್ಟು ಕ್ಲೀನಾಗಿ ನೀಟಾಗಿ ಸ್ಟ್ರೈಟ್ ಆಗಿದೆ ಹೇಳಿದರೆ, ಆ್ಯಕ್ಚುಲಿ ನಾನು ಸ್ಟ್ರೈಟ್ನಿಂಗ್ ಮಾಡಿದ್ದು, ಸ್ಮೂತ್ನಿಂಗ್ ಅಲ್ಲ. ನನಗೆ ಸ್ಟ್ರೈಟ್ನಿಂಗ್ ಇಷ್ಟ, ಅದಕ್ಕೋಸ್ಕರ ಸ್ಟ್ರೈಟ್ನಿಂಗ್ ಮಾಡಿಸಿದ್ದು. ಕೆಲವರಿಗೆ ಸ್ಮೂತ್ನಿಂಗ್ ಇಷ್ಟ ಆಗ್ತದೆ, ಕೆಲವರಿಗೆ ಸ್ಟ್ರೈಟ್ನಿಂಗ್ ಇಷ್ಟ ಆಗ್ತದೆ. ಸ್ಮೂತ್ನಿಂಗ್ ಮತ್ತು ಸ್ಟ್ರೈಟ್ನಿಂಗಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ ಸ್ಮೂತ್ನಿಂಗ್ ನಿಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಸ್ಟ್ರೈಟ್ನಿಂಗ್ ಕೂಡ ನ್ಯಾಚುರಲ್ ಲುಕ್ ಕೊಡ್ತದೆ, ಆದರೆ ತುಂಬ ಸ್ಟ್ರೈಟ್ ಆಗ್ತದೆ ಅದು. ಆದರೆ ಸ್ಮೂತ್ನಿಂಗ್ ಹಾಗೆ ಅಲ್ಲ, ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡ್ತದೆ. ಅದಕ್ಕೋಸ್ಕರ ಕೆಲವರಿಗೆ ಸ್ಮೂತ್ನಿಂಗ್ ಇಷ್ಟ ಆಗ್ತದೆ, ಕೆಲವರಿಗೆ ಸ್ಟ್ರೈಟ್ನಿಂಗ್ ಇಷ್ಟ ಆಗ್ತದೆ. ಬಟ್ ನಾನು ಚೂಸ್ ಮಾಡಿದ್ದು ಸ್ಟ್ರೈಟ್ನಿಂಗ್, ಮ್ಯಾಟ್ರಿಕ್ಸ್ ಅವರದ್ದು. ಇದು ಆಫ್ಟರ್ ಸ್ಟ್ರೈಟ್ನಿಂಗ್ ಮಾಡಿದ ನಂತರ ತೆಗೆದ ವಿಡಿಯೋ. ಎಷ್ಟು ಸಿಲ್ಕಿ ಆಗಿದೆ ನೋಡಿ, ನನಗೆ ತುಂಬ ಇಷ್ಟ ಆಯ್ತು ಮಾಡಿದ್ದು. ಮ್ಯಾಟ್ರಿಕ್ಸ್ ಲೋರಿಯಲ್ಲದ್ದೇ ಇದರಲ್ಲಿ ಬರುವ ಒಂದು ಮ್ಯಾಟ್ರಿಕ್ಸ್ ಬ್ರ್ಯಾಂಡಲ್ಲಿ ನಾನು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ನನಗೆ ತುಂಬ ಇಷ್ಟ ಆಯಿತು ಒಂದು ಸ್ಟ್ರೈಟ್ನಿಂಗ್ ಮಾಡಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತೇಳಿ. ನೆಕ್ಸ್ಟ್ ಆಫ್ಟರ್ ಸ್ಟ್ರೈಟ್ನಿಂಗ್ ಏನೆಲ್ಲ ಅವರು ಮೇಂಟೆನೆನ್ಸ್ ಮಾಡಲಿಕ್ಕೆ ಹೇಳಿದರು, ಏನೆಲ್ಲ ಕಂಡೀಷ್ನರ್, ಸಿರಮ್, ಶ್ಯಾಂಪೂ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದೆ, ಎಲ್ಲ ನಾನು ತೋರಿಸ್ತೇನೆ ನಿಮಗೆ. ಅದರ ಬಗ್ಗೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ನಾನು ಕೊಡ್ತೇನೆ ಸ್ಟ್ರೈಟ್ನಿಂಗ್ ಬಗ್ಗೆ. ಖಾಲಿ ಸ್ಟ್ರೈಟ್ನಿಂಗ್ ಮಾಡಿದರೆ ಸಾಲದು, ಆದರೆ ನೆಕ್ಸ್ಟ್ ನಾವು ಚೆಂದ ಮೇಂಟೈನ್ ಮಾಡಬೇಕು ಹೇರನ್ನು.